ಗೈಸ್ ನಮ್ಮ ದೊಡ್ಡಕ್ಕ ಬಂದಿದ್ದಾಳೆ ಗೈಸ್. ಹೌದಾ ಅಂಕಲ್? ಸೀರಿಯಸ್ಲಿ ನಾದ್ನಿಗೆ ಜೊತೆ ಹೆಣ್ಮಗು ಆದ್ರೆ ಹೆಂಗ್ ಚೇಂಜ್ ಮಾಡಿಸ್ತೀರಾ ಅಂತ ಅದಕ್ಕೆ ಹೂ ಮಾಡ್ಸೋಣ ಬಿಡಿ ಅಂತ. ಹಿಂಗಿದೆ ನೋಡಿ. ಏನು ಟೇಸ್ಟ್ ಅಂತೀರಾ? ವಾವ್, ಏನಿದು? ನನಗೆ ಅನಫ್ ಸ್ಟಾರು ನೋಡಪ್ಪ. ಓ ಸ್ಟಾರ್, ಓ ಸ್ಟಾರ್ ಇದು. ಓ ಚೂಪೆ ಬಂಗಾರ ಶ್ರೀವಲ್ಲಿ. ಹಿಂಗಾಡ್ತೀರಾ ಗೊತ್ತಾ? ಮದುವೆ ಆಗದೇ ಇರೋ ಹೆಣ್ಮಕ್ಳೆಲ್ಲ ನೋಡ್ತಾ ಇದ್ದೀರಾ. ನಾನು ಈಗಲೇ ಸಾರಿ ಕೇಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಗುಡ್ ಮಾರ್ನಿಂಗ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ಸೊ ಇವತ್ತು ಆಂಟಿ ಬಂದಿಲ್ಲ, ಪಪಾಯ ಓಟ್ಸ್ ಗಂಜಿ ಕುಡಿತಾ ಇದ್ದೀವಿ ಗೈಸ್. ಮನುಷ್ಯನೇನೋ ನೀನು. ಆಚೆ ಹೋಗಿ ಹೋಗಿ ಎದುರಿಸ್ತವನೆ ಗೈಸ್, ಆಚೆ ಹೋಗಿ ಹೋಗಿ ಎದುರಿಸ್ತವನೆ ನನಗೆ. ಟಿವಿನೂ ಆಫ್ ಮಾಡಿಬಿಟ್ಲು. ಹೊಡಿಬೇಡ ಅಣ್ಣ. ಸ್ಪೈಡರ್ ಮ್ಯಾನ್. ನೋಡು ಮಗ್ನೆ ಹೊಡಿತವನೆ. ಹಂಗೆ ಅಮ್ಮ, ಹುಚ್ಚು ಹುಚ್ಚು ಮಾಮ ನಿನಗೆ. ಗೈಸ್ ನಮ್ಮ ದೊಡ್ಡಕ್ಕ ಬಂದಿದ್ದಾಳೆ ಗೈಸ್. ಇವಳು ಆಶಾ ಅಂತ ನಮ್ಮಕ್ಕ. ತುಂಬ ದಿನಗಳಾದ್ಮೇಲೆ ಬಂದಿದ್ದಾಳೆ ಅವ್ರ ಹಸ್ಬೆಂಡ್ ಜೊತೆ. ಇಲ್ಲೇ ಇರೋದು, ಬೆಂಗಳೂರಲ್ಲೇ ಇರೋದು. ಆದರೂ ಬ್ಯುಸಿ ಮೇಕಪ್ ಆರ್ಟಿಸ್ಟ್. ಏನಿಲ್ಲ, 2 months ಆಯ್ತು. 2 months ಆಯ್ತು. ಆಂಟಿ ಇವಾಗ ಬಂದಿದ್ದಾರೆ. ಎಲ್ರಿಗೂ ಹೇಳ್ದೆ ಆಂಟಿ ಬಂದಿಲ್ಲ ಗೈಸ್ ಇವತ್ತು. ನಮ್ಮ ಭಾವನ ನಾವು ಅಂಕಲ್ ಅಂತ ಕರಿತೀವಿ. ಹಾಯ್ ಹೇಳಿ ಅಂಕಲ್. ಹಾಯ್ ಗೈಸ್ ಹೇಳು. ಹೌದಾ ಅಂಕಲ್? ಸೀರಿಯಸ್ಲಿ ನಾದ್ನಿಗೆ ಜೊತೆ ಹೆಣ್ಮಗು ಆದ್ರೆ ಹೆಂಗ್ ಚೇಂಜ್ ಮಾಡಿಸ್ತೀರಾ ಅಂತ ಅದಕ್ಕೆ ಹೂ ಮಾಡ್ಸೋಣ ಬಿಡಿ ಅಂತ ಅಲ್ವಾ? ನೋಡಮ್ಮ, ಚಾಲೆಂಜ್ ಅಕ್ಸೆಪ್ಟೆಡ್ ಅಂಕಲ್. ಅವತ್ತು ಇದು ಸೀಮಂತದ ದಿನ ಇರ್ಲಿಲ್ಲ ಅನ್ಸುತ್ತೆ. ಇದು ಇತ್ತು ಅನ್ಸುತ್ತೆ ಅಮ್ಮನು. ಅಂಕಲ್ಲು ಇದು ಏನು ಹೆಣ್ಮಗು ಆದ್ರೆ ಚಿನ್ನ ಚೇಂಜ್ ಮಾಡಬೇಕು ಅಂತ ಅಮ್ಮಕ್ಕ ಅಂತ. ಆದ್ರೆ ಅಲ್ಲ, ಅದು ಹೌದು. ಅವ್ರು ಕೇಶವ ಹೇಳಿರೋದು ನಿಜ. ಎಲ್ಲರಿಗೂ ಎಲ್ಲ ಆಗಲ್ಲ, ಹೇಳ್ದಂಗೆ ಆಗಲ್ಲ. ಇವಾಗ ನಾವ್ ಹೇಳ್ದಂಗೆ ಆಯ್ತಲ್ವಾ, ಅದಕ್ಕೆ ನಾವು ಚಾಲೆಂಜ್ ಹಾಕಿದ್ದು ಅಂಕಲ್ಗೆ. ತಿರ್ಕೊಂತವಳ ಆ ಕಡೆಗೆ. ಇವತ್ತು ನಮ್ಮ ಮನೆಯಲ್ಲಿ ಫಿಶ್ ಚಿಕನ್ ಸಾರು. ನಾನು ಇವಾಗ ಒಂದು ರೆಸಿಪಿನ ಕಂಡಿಡ್ಕೊಂಡು ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ರೆಸಿಪಿನ ಮೌಲ್ಯ ತಿಂದಾದ್ಮೇಲೆ ಅವಳು ಚೆನ್ನಾಗಿದೆ ಅಂತಂದರೆ ನಿಮ್ಗೆ ಹೇಳ್ಕೊಡ್ತೀನಿ, ಇಲ್ಲಾಂದ್ರೆ ಹೇಳ್ಕೊಡಲ್ಲ. ಸಮಯ ನೋಡಿ ಈಗ 1:10. ಸಂಡೇನ ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ನಾನು. ಓಕೆನಾ? ಸೊ ನೋಡಿ ಇಲ್ಲಿ ಹಿಂಗೆ ಮ್ಯಾರಿನೇಟ್ ಮಾಡಿ, ಇದೆಲ್ಲ ಪೂರ್ತಿ ಚಿಕನ್ ಬ್ರೆಸ್ಟು ಮ್ಯಾರಿನೇಟ್ ಮಾಡಿ ಹಿಂಗೆ ಇಟ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಇದನ್ನು ಚಿಕನ್ ಬ್ರೆಸ್ಟ್ ಥರನೇ ಕಾಣಿಸ್ತಲ್ಲ ಇದು. ಓಕೆ, ಚಿಕನ್ ಬ್ರೆಸ್ಟ್ ಥರ ಅನಿಸ್ಬೇಕಲ್ವ ಇದು? ಅನಿಸಿದ್ರೆ ಇನ್ನೂ ಚೆನ್ನಾಗಿರೋದು. ಜಾಸ್ತಿ ಕಟ್ ಮಾಡ್ಬಿಟ್ನ ಅಂತ. ಇದು ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಬ್ರೆಸ್ಟ್ ಅಂತ. ಓಕೆನಾ? ಗೊತ್ತಾಯ್ತಾ?
ಸೊ ನಾನೇನು ಮಾಡ್ತೀನಿ ಅಂದರೆ ಈಗ ಹಿಂಗೆ ಇಟ್ಕೊಂಡಿದ್ದೀನಲ್ಲ ಇದು ಹಿಂಗೆ ಹಾಕ್ಕೊಂಡಿದ್ದೀನಿ. ಒಂದು ಎಕ್ಸ್ಟ್ರಾ ಒಂದೆರಡು ಪೀಸು ಬೇಡ ಬಿಡಿ, ನಾನೀಗ ಸದ್ಯಕ್ಕೆ ನನ್ನೊಬ್ಬನಿಗೆ ಸಾಕು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಮೌಲಿಂಗ್ ಆಮೇಲೆ ಮಾಡ್ತೀನಿ, ಚೆನ್ನಾಗಿತ್ತು ಅಂದ್ರೆ ಕೊಡ್ತೀನಿ. ಈಗ ಒಂದು ಟೊಮೊಟೊ, ಒಂದು ಈರುಳ್ಳಿ ಮತ್ತು ಹಾಗೆ ಒಂದು ಬೆಳ್ಳುಳ್ಳಿನ ಹಾಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ಹಾಗೆ ಇದ್ರೊಳಗೆ ಹಾಕಿ ಈ ಏರ್ ಫ್ರೈರ್ ಒಳಗೆ ಇಡ್ತಾಯಿದ್ದೀನಿ. ಸರಿನಾ? ಸಾರಿ, ಇದೇನು ಗಬ್ಬ ಗಬ್ಬ ಕಾಣ್ತಾ ಇದ್ದರೆ ಐ ಆಮ್ ವೆರಿ ಸಾರಿ. ಅದು ನಮ್ಮ ಮನೆ ಅಪಾರ್ಟ್ಮೆಂಟ್ ಸಿಕ್ಕಾಬಟ್ಟೆ ಉಪ್ಪು, ಹಾಗಾಗಿ ಅದೊಂಥರ ಅನಿಸ್ತಾ ಇದೆ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಒರ್ಸ್ಕೋಬೋದಾಗಿತ್ತು, ಒರ್ಸ್ಕೊಳ್ಳೋಕೆ ನಂಗೆ ಟೈಮ್ ಇಲ್ಲ. ಓಕೆ ಗೈಸ್, ಹೊಟ್ಟೆಗೆ ಹಾಕೊಳ್ಳಿ. ಆ್ಯಂಡ್ ನಾನು ಇದು ಆನ್ ಮಾಡಿಕೊಂಡು ಇದು 190 ಇರೋದನ್ನ ಫಸ್ಟು ಒಂದು 24 ನಿಮಿಷಕ್ಕೆ ಹಾಕೋತೀನಿ. ಟೈಮಿಂಗ್ನ ಟೆಂಪ್ರೇಚರ್ನ 190ಗೆ ಹಾಕೊತೀನಿ. ಓಕೆನಾ? ಸ್ಟಾರ್ಟ್. ಲೈಟ್ ನೋಡಿ ಆಗ್ತಾ ಇರೋದು ಗೊತ್ತಾಗ್ತಾ ಇದೆಯಾ? ಓಕೆ, ಈ ಗ್ಯಾಪಲ್ಲಿ ನಾನು ಸ್ನಾನಕ್ಕೆ ಹೊರಡು ಬರ್ತೀನಿ. ಇಲ್ಲ 10 ನಿಮಿಷ ಸ್ನಾನ ಆಗುತ್ತೆ. ಕರೆಕ್ಟಾಗಿ ಒಂದು 12 ನಿಮಿಷ ಆದಮೇಲೆ ಅದನ್ನ ಮಗ್ಚಾಕಬೇಕು. ಅದಕ್ಕೋಸ್ಕರ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಡೈರೆಕ್ಟಾಗಿ ಬ್ರಂಚ್ ಮಾಡೋಣ ಅಂತ ಅಂದ್ಕೊಂಡು ಹಸುವಾಗ್ತಿದೆ, ಎನರ್ಜಿ ಇಲ್ಲ, ಒಟ್ಟಿಗೆ ತಿನ್ಕೊಂಡು ಆಮೇಲೆ ಹೋಗ್ತೀನಿ. ಸಂಡೇ ಎಲ್ಲ. ಆ್ಯಂಡ್ ಅಲ್ಲಿ ನಮ್ಮ ಹೆಲ್ಪರ್ ಅವರು ಬಂದಿಲ್ಲ, ಸ್ವರಾಜ್ ಹಾಕ್ಕೊಂಡಿದ್ದಾರಲ್ಲ, ಹಾಗಾಗಿ ಅಲ್ಲೂ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಅಲ್ಲೂ ಹೋಗಿಲ್ಲ. ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲಿ ಮುಗಿಸ್ಕೊತಾ ಇದ್ದೀನಿ. ಆ್ಯಂಡ್ ಅಲ್ಲೂ ಕೂಡ ಚಿಕನ್ ಅಂತೆ. 12 ನಿಮಿಷಕ್ಕೆ ಇದನ್ನು ಉಲ್ಟಾ ಹಾಕ್ತಾಯಿದ್ದೀನಿ. ಎರಡು ಕಡೆ ನೀಟಾಗಿ ಬೆಳಿಬೇಕಲ್ಲ, ಅದಕ್ಕೋಸ್ಕರ. ಓಕೆ, ಸರಿ ಕಾಣಿಸಿಲ್ವಾ ನಿಮಗೆ? ಯಾರ ಥರನೇ? ಅಮ್ಮ ಅಕ್ಕನ ಥರ. ಅಮ್ಮ ಅಕ್ಕ ನೋಡ್ತಾ ಅವಳೆ. ಆಹಾ, ಹಿಂಗಿದೆ ನೋಡಿ. ಈಗ ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ ಅದ್ಭುತವಾಗಿದೆ. ನಾನು ಮಿಕ್ಸ್ ಒಳಗೆ ಹಾಕೊತಾ ಇದ್ದೀನಿ. ಈಗ ಈ ಚಟ್ನಿದು ರುಬ್ಕೊಂಡು ಅದನ್ನು ಒಂದಕ್ಕೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ಚಿಕನ್ ಬ್ರೆಸ್ಟ್ನ ನನ್ನ ಮೀಲ್ನ ಇಟ್ಕೊತೀನಿ. ನೋಡೋಕ್ಕೆ ಹಿಂಗಿದೆ, ನೋಡೋಣ ತಿಂದು. ಲಾಸ್ಟ್ ಟೈಮ್ಗಿಂತ 1000% ಸಖತ್ತಾಗಿದೆ. ಅಯ್ಯೋ, ಹಂಗೆ ತಿನ್ನೋಕ್ಕೂ ಸೂಪರ್ ಇದೆ. ಚಟ್ನಿ ಜೊತೆ ಮಗ ಡಯಟ್ ಫುಡ್ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿನ್ಬೋದಾ? ಅದ್ಭುತ. ಲಿಂಕ್ ಬೇಕು ಅಂದರೆ ಕೇಳಿ, ಅಂದರೆ ಹೇಗೆ ಮಾಡೋದು ಅಂತ. ಏನು ಹೆಲ್ದಿ, ಏನು ಟೇಸ್ಟ್ ಅಂತೀರ. ನಾವು 350 to 400 ಗ್ರಾಮ್ ಕ್ಯಾಲರೀಸ್ ಇರುತ್ತೆ ಇದರಲ್ಲಿ, ಬಟ್ 35 to 40 ಗ್ರಾಮ್ ಪ್ರೋಟೀನ್ ಇರುತ್ತೆ. ಕೊಡಮ್ಮ ನಿನ್ನ ಮಗಳಿಗೆ ನೀನೇ. ಬಾ ಅದ್ರ ಹಿಂದಿನ ದಿನಾನೇ.
ಗೈಸ್ ನಮ್ಮ ಮನೆಗೆ ನೋಡಿ ಯಾರೋ ಬಂದಿದ್ದಾರೆ ಗೈಸ್. ಶನಿವಾರ ಭಾನುವಾರ ಬರ್ತಾರೆ ಗೈಸ್. ಶನಿವಾರ ಇದ್ದು ಭಾನುವಾರ ತನಕ ಇದ್ದು ಆಮೇಲೆ ಹೋಗಲ್ಲ ಅವ್ರು ಹಂಗೆ. ವಾವ್, ಏನಿದು? ನನಗೆ ಆನವ್ ಸ್ಟಾರು ನೋಡಪ್ಪ. ಓ ಸ್ಟಾರ್ ಇದು. ಆಂಟಿಗೆ ಹಾಕಪ್ಪ, ಆಂಟಿಗೆ ಸ್ಟಾರ್ ಹಾಕ. ಗೋ ಅಂದ್ಬಿಟ್ಟು ಹೋಗ್ಬಿಟ್ಟ ಅಲ್ಲಿಗೆ. ಆನವ್ ಮಲಗಿದ್ರು ಸರ್. ಓ ಚೂಪೆ ಬಂಗಾರ ಶ್ರೀವಲ್ಲಿ. ಅಯ್ಯೋ ಬಾಯ್. ಚೂಪೆ ಸ್ಟಾರ್ಟ್. ಓ ಓ 3 2 1. ನೋಡ್ದ. ಯಾವ ಸ್ಟೈಲ್ ಅದು ನಿಮ್ಮ ಅಣ್ಣ ನಗೋದು? ಓ ಇದ್ಯಾವ್ದಿದು ಸ್ಟೈಲು? ಓ ನೋ ಸ್ಟಾರ್ ಬರಿ. ಹಿಂದೆ ತಿರುಗಿಸ್ರಿ, ಅಲ್ಲಲ್ಲ ಸ್ಟಾರ್ ಬರಿ ಅದು. ಹಾ ನಿಮ್ಮ ಅಪ್ಪ ಅಂತ ನೋಡು, ಅದಕ್ಕೆ ಹೇಳೋದು. ನಿನಗೆ ಬರೆದು ಕಳಿಸ್ತವ್ರು ಅವರು. ಅದ್ಯಾವುದೋ ಚಿಕನ್ ಮಾಡ್ಕೊಂಡು ತಿಂದ್ಬಿಟ್ಟು ವಿಡಿಯೋ ಎಲ್ಲ ತೊಗೊಬಂದು ತೋರಿಸ್ಬಿಟ್ಟು ಹೊಟ್ಟೆ ಉರಿಸ್ತವ್ರು. ಹಂಗಂದ್ರೆ ಮಾಡಕ್ಕೆ ಬರುತ್ತಕ್ಕ. ಇದುವರೆಗೂ ಒಂದಿನ ಮಾಡಲಿಲ್ಲ. ಇಲ್ಲಾಂದ್ರೆ ಕುಡಿಸ್ತೀನಿ. ಹೇಳಿ, ಜೋರಾಗಿ ಹೇಳಿ. ಹೇಳದ್ನೆ 12 ಥರ ರೆಸಿಪಿ ಹಾಕಿದ್ದೆ ಅದ್ರ ಮೇಲೆ. 12 ಥರ ರೆಸಿಪಿ ಮ್ಯಾರಿನೇಟ್ ಮಾಡಿದ್ರೆ ಅಂದರೆ ಮೊಸರಿಗೆ ಕೊತ್ತಂಬರಿ ಸೊಪ್ಪು ನೀಟಾಗಿ ಕಟ್ ಮಾಡಿ ಹಾಕ್ಕೊಂಡು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು, ಕಾಶ್ಮೀರಿ ಚಿಲ್ಲಿ ಏನು ಚಿಕನ್ ಜಿಮ್ಗೆ ಹೋಗೋ ಚಿಕನ್. ಅಯ್ಯೋ ಯಾರು ತಿಂತಾರೆ? ಏನ್ ಸಿಟ್ಟು ನಿನಗ? ಇದು ಸೋಫಾ ಕಮ್ ದಿವಾನದ ಮೇಲೆ ಹೇಳು. ಚಿಕನ್ ಹಾಕ್ಬಿಟ್ಟು ಮಾಡೋದು ಅಷ್ಟೇ ತಾನೇ. ಅಷ್ಟೇ ಅಲ್ಲ, ನೋಡ್ರಿ ರೆಸಿಪಿ ಹೇಳ್ಕೊಡ್ತವ್ರೆ ಅವ್ರು. ಹೆಂಗ್ ಮಾಡಿದ್ರಿ ಅಂತ ಕೇಳಿದ್ರೆ ಬಸ್ರಿ ಆಗಿರುವಾಗಾದ್ರೂ ಒಂದಿನ ಮಾಡ್ಕೊಟ್ಟಿದ್ದೀರ, ಖುಷಿ ಪಟ್ಟಿರುವೆ ಗೈಸ್. ನೋಡಿ ಗೈಸ್, ಆ ಈರುಳ್ಳಿ ಇದೆಲ್ಲ ಇರುತ್ತೆ ಗೊತ್ತಾ, ಅದ್ರ ಚೆನ್ನಾಗಿ ಇದಾಗಿರುತ್ತೆ. ತೆಗೆದು ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಆ ಪೇಸ್ಟ್ ಪಕ್ಕದಲ್ಲಿ ತಂದ್ಕೊಂಡಂಗೆ ತಂದ್ಬಿಟ್ಟು ಹಿಂಗೆ ಬಾಗಿ ಇಟ್ಟರೆ ಅದ್ರ ಜೊತೆಗೆ ಅದು ಬಿಟ್ಟು ಸರಿ ಹಂಗೆ ಖಾಲಿ ಹಂಗೆ ಚೆನ್ನಾಗಿರುತ್ತೆ. ಪೇಸ್ಟ್ ಬಿಟ್ಟು ಹಂಗೆ ತಿಂದ್ರೆ ಹಂಗೆ ಅದೇ ನೋಡ್ತಾ ಇದ್ದೀನಿ ಅವಾಗಿಂದ. ಇಲ್ಲ ಅಷ್ಟು ದಿನ ಮಾಡಿದ್ವಿ. ಹೆಂಗ್ ಮಾಡಿದ್ರು ಗೊತ್ತಾ ನಮ್ಮತ್ತೆ, ಹೆಂಗ್ ಮಾಡಿದ್ಲು ಗೊತ್ತಾ ನನ್ನ ಹೆಂಡತಿ ಅಂತ. ಈ ಥರ ಡೀಟೇಲ್ ಆಗಿ ಆ ಪ್ರೋಮೋ ಬಾಸ್ಕೆಟ್ ಅಂತಂತ ಏನೇನೋ ಮಾಡ್ತೀವಲ್ವಾ, ಏನಾರ ಹೇಳ್ತಾರ? ನಮಗೂ ಮಾಡಿಕೊಟ್ರೆ ನಾವು ಹಂಗೆ ತಿಂತಿರ್ತಾನೆ. 350-400 ಗ್ರಾಮ್ ಅಷ್ಟೇ ಕ್ಯಾಲರೀಸ್. ಹೇಳ್ತಾವ್ರೆ ನಿನ್ ಮನೆಗೆ ಬಂದ್ರು ಅಡಿಗೆ ಮಾಡಂಗಿಲ್ಲ, ನಾನೇ ಮಾಡ್ಕೊಡ್ತೀನಿ ಪಾಪ ಅಂತ. ಪ್ರೋಟೀನ್ ಅಂತ ಕೇಳಿ ನನ್ಗೆ ರೀಲ್ಸ್ ನೋಡ್ತಿದ್ರೆ ಅದೇ ಮೈಂಡ್ ಇದೆ ಅಂತ.
ಕೊಡೋ ಕೊಟ್ನಲ್ವಾ ಅವಾಗಲೇ ಅವಳಿಗೆ ಅಂತ. ಮಾ ಚಿನ್ನಿ ಆನವ್ ಆಪಲ್ ಕೊಡಿ. ಕೊಟ್ಟೆ ತಾನೇ ಅಮ್ಮ ಯಾಕೆ ಪದೇ ಪದೇ ಕೇಳ್ತಾಳೆ ಮಮ್ಮಿ ನಂಗೆ ಅಂತ. ತಗೊಳ್ಳಿ. ಇಬ್ರು ಸೆಲೆಕ್ಟ್ ಕಟ್ಕೊಂಡು ಏನು ಮಾಡ್ತಾವ್ರೆ ತಲೆ ಕಟ್ ಮಾಡ್ತೀಯ ಏನು ಮಾಡ್ತೀಯ ನೋಡ್ರಿ ಅವನ ಅವತಾರಗಳನ್ನ. ಹಾಯ್ ಲಕ್ಷ್ಮಿ ಶ್ರೀ, ಏನಿವತ್ತು ಕ್ಯೂಟಾಗಿ ಕಾಣಿಸ್ತಾ ಇದೆಯಾ? ಹೇಳು ಸಮಾಚಾರ. ಓ ನಿಮ್ಮ ಮಗ ಬಲೆ ಅವನೇ ರೀ. ನಾನು ಇಲ್ಲೋಡಿ ಏನು ಕ್ಯೂಟಾಗಿ ಕಾಣಿಸ್ತಿದ್ಯಾ ಅಂದ್ರೆ ಅವಳಿಗೂ ಅಕ್ಕ ಇಲ್ಲಮ್ಮ ಅಕ್ಕ. ಎಷ್ಟು ನಾವು ಟೈಮ್ ಎಷ್ಟು? ವಾವ್ ಸಕ್ಕತ್ತಾಗಿ ಕಾಣ್ತಾನೆ. ಪಾಪ ತೆಗಿಬೇಡಿ ಪ್ಲೀಸ್ ಮುರಿದಾಗ್ತಾನೆ. ಏನ್ ಮಾಡಿದೆ ಜಾನ್ವಿ? ಏನ್ ಮಾಡಿದೆ ನನ್ನ ಮಗಳಿಗೆ? ಇವಾಗ ಫಿಶ್ ಆಗ್ತಾ ಇದಾರೆ ಮತ್ತೆ ಗೈಸ್. ಏನಕ್ಕ ಹೇಳ್ಕೊಡ್ತಾ ಇದ್ಯಾ? ವಾವ್ ಮಧು ಅಕ್ಕ ಬಿಡ್ಸಿರೋ ಆಪಲ್ ನೋಡಿ ಗೈಸ್, ಸಕ್ಕದಾಗಿದೆ ನೋಡಿ. ಅದು ಆಪಲ್ ಅಂತೆ ಅಮ್ಮ. ಏನಮ್ಮ ಚರ್ರಿ ಇದ್ದಂಗೆ ಐತಲ್ಲಮ್ಮ. ಅಕ್ಕ ಅದು ಮುರ್ದಾಕ್ಬಿಡ್ತಾನೆ, ಅದೊಂದೇ ಇರೋದಕ್ಕ. ಮುರ್ದಾಕ್ಬಿಡ್ತಾನೆ ಅವನು. ಪ್ರತೀಕ್ ನಿಮ್ಗೊಂದು ಕ್ವಶನ್ ಕೇಳಲ್ಲ. ಈಗ ಫೋನ್ ಇರುತ್ತೆ ಪಕ್ಕದಲ್ಲಿ, ಹೆಂಡತಿ ಇರ್ತಾಳೆ. ಈಗ ದೇವರು ನೀನು ಒಂದನ್ನು ಚೂಸ್ ಮಾಡ್ಕೋಬೇಕು ಅಂತಂದ್ರೆ ನೀವೇನ ಚೂಸ್ ಮಾಡ್ಕೊತೀರಾ? ಹೆಂಡ್ತಿನ ಚೂಸ್ ಮಾಡಿ. ಫೋನು ಬೇಡವಾ? ಫೋನು ಜೀವನ ಪಾಪ. ಹಾಂ, ಹೆಂಡತಿ ಲೈಫು. ಹೆಂಡತಿ ಜೀವ, ಫೋನು ಜೀವನ. ಜೀವನ ಇನ್ ಕನ್ನಡ, ಲೈಫ್ ಇಂಗ್ಲಿಷ್ ಅಲ್ಲಿ. ಸಿ ದ ಡಿಫರೆನ್ಸ್ ಅಷ್ಟೇ. ಕೊಡಿ ಪ್ರತೀಕ್. ಸೊ ಈಗ ಹೆಂಡ್ತಿನ ಚೂಸ್ ಮಾಡ್ತೀರಾ ಒಟ್ಟಿನಲ್ಲಿ? ಫೋನ್ ಬೇಡ, ಫೋನು ಅವಳನ್ನ ಸಾಕಾಕ್ಬೇಕು. ಹಂಗಲ್ಲ ಪುಟ್ಟ ಹೇಳ್ತಾ ಇರೋದು. ಈಗ ದೇವ್ರು ಒಂದೇ ಚೂಸ್ ಮಾಡಬೇಕು ಅಂತ ಅಂದರೆ ಒಂದು ಚೂಸ್ ಅಫ್ಕೋರ್ಸ್ ಹೆಂಡತಿ. ಸೊ ಇವತ್ತು ಭಾನುವಾರ ಉಳ್ಕೊಂಡ್ರು ಸೇಫಾಗಿ. ಬಡದಿವ ಬದುಕೊಂತು. ಘಾಟು. ಬಾಬಾ has played this game. He is very clever. ನೀನು ಫೋನ್ ಅಂತಂದ್ರೆ ನೀನ್ ಬಿಡ್ತಾ ಇದ್ದ. ನೀನೇನ್ ಮಾಡ್ತೀಯ? ಕೆಮ್ತಳ್ಳೋಳು. ಏನು ಗಂಡನ ಫೋನ ಅಂತ ಅಂದ್ರೆ ಏನ್ ಚೂಸ್ ಮಾಡ್ತೀಯ? ಯಾವ ಸಿಚುಯೇಷನ್ ಅಲ್ಲಿ? ಜಗಳ ಆಡಿರೋ ಸಿಚುಯೇಷನ್ ಅಲ್ಲಿ ಫೋನು, ಚೆನ್ನಾಗಿರೋ ಸಿಚುಯೇಷನ್ ಅಲ್ಲಿ ಗಂಡ. ತೋರ್ಸಿ ಪಾಪ. ನನಗೆ ಸಾಕು ಇಷ್ಟು ಪ್ರೋಟೀನ್ ಇವತ್ತಿಗೆ. ಎರಡು ಸಾಕಾ? ಅಕ್ಕ ನೀನ್ ತಿನ್ನಲ್ವಾ? ಏಕೆ? ಎಲ್ಲೆಲ್ಲಿ ನೋಡಿದ್ರು ಅದೇ ಕೇಳ್ತಾ ಇದ್ದೀನಿ. ಇವತ್ತು ಬಂದಿದ್ದು ಅವರು ಕೂಡ ಅದೇ ಹೇಳ್ತಾ ಇದ್ರು. ಜೆನ್ಸಿಗಳಲ್ಲಿ, ಅದು ಜೆನ್ಸಿ ಮಾತ್ರ 90s ಕಿಡ್ಸು ಸಿಗೋಟಿನಲ್ಲಿದೆ. ಎಲ್ಲೇ ನೋಡಿದ್ರು ಆನ್ಲೈನ್ ಬೆಟ್ಟಿಂಗು. ಈಗ ಆನ್ಲೈನಿಂದ ಈಗ ಫ್ರೀಯಾಗಿ ಲೋನ್ ಸಿಕ್ಬಿಡುತ್ತೆ. ಲೋನ್ ಆನ್ಲೈನು ಬೆಟ್ಟಿಂಗು ಹೊತ್ಕೊಂಡು ಈ ಜನರಲ್ಲಿ ಅದೊಂದು ಪ್ರಾಬ್ಲಮ್ ಆಗ್ತಿದೆ ಲೀಡ್ಸಲ್ಲಿ. ಆಮೇಲೆ ಬೆಟ್ಟಿಂಗ್ ಅನ್ನೋದೆಲ್ಲ ನಾನು ನಿಜ ನಮ್ಮ ಆಡಿಯನ್ಸ್ ಕೇಳ್ತಿದ್ದೀನಿ. ಜಸ್ಟ್ ಸುಮ್ಮನೆ ಯೋಚನೆ ಮಾಡಿ, ಫ್ರೀಯಾಗಿ ಈಸಿಗೆ ಯಾವ ದುಡ್ಡು ಬರಲ್ಲ, ಯಾವುದು ಅರ್ನ ಆಗಲ್ಲ, ಏನು ಬರಲ್ಲ, ಬಾಡಿನೂ ಬರಲ್ಲ, ದುಡ್ಡು ಬರಲ್ಲ. ಫ್ರೀಯಾಗಿ ಈಸಿಯಾಗಂತೂ ಯಾವುದು ಸಿಗಲ್ಲ. ಸಿಗ್ತಿದೆ ಅಂದ್ರೆ ಅದು ಸ್ಕ್ಯಾಮೇ. ಸಿಗ್ತಾ ಇದೆ ಅಂತ ಸ್ಕ್ಯಾಮ್. ಅದು ಯೋಚನೆ ಮಾಡಬೇಕು. ಏನ್ ಮಾಡೋದಕ್ಕ, ಎಷ್ಟು ಜನ ಗೊತ್ತಾ ನಮ್ಮ ಕಣ್ಣ ಮುಂದೆನೆ ಮನೆ ಮಾರ್ಕೊಂಡವ್ರೆ. ಅವ್ರ ಮಕ್ಳು ಮಾಡ್ಕೊಂಡ್ಬಿಟ್ಟವ್ರೆ. ಮನೆ ಮಾರ್ಕೊಂಡು ಮಕ್ಕಳು ಇದು ಸಾಲ ತೀರ್ಸಕ್ಕೆ ಹೋಗಿ 3 ಲಕ್ಷ, 50 ಲಕ್ಷ, 80 ಲಕ್ಷ ಸುತ್ತಮುತ್ತಲೇ ಇವೆ. ಪ್ಲೀಸ್ ಡೋಂಟ್ ಗ್ಯಾಂಬ್ಲಿಂಗ್ ಮಾಡಕ್ಕೆ ಹೋಗ್ಬೇಡಿ.
ಗೈಸ್ ನನಗೆ ಇವಾಗ ನೈಟ್ ಆಗ್ತಿದೆ ಅಂದ್ರೆ ಒಂಥರ ಆಂಗ್ಸೈಟಿ ಥರ ಫೀಲ್ ಆಗುತ್ತೆ ಗೈಸ್. ಈಗೇನೆಲ್ಲ ಹೋಗ್ಬಿಡ್ತಾರೆ, ಪ್ರತೀಕ್ ಹೋಗ್ಬಿಡ್ತಾರೆ, ಮಧು ಅಕ್ಕ ಜಾನ್ವಿನೂ ಹೋಗ್ಬಿಡ್ತಾರೆ, ಅವ್ರು ಇಲ್ದೇ ಇರೋವಾಗ ಆಂಟಿ ಇರ್ತಾರೆ ಗೊತ್ತಾ, ಆಂಟಿನೂ ಹೋಗ್ಬಿಡ್ತಾರೆ, ನಾನು ಅಮ್ಮ ಇಬ್ಬರು ಮಕ್ಕಳು. ಒಂಥರ ಆಗ್ತಿರುತ್ತೆ, ಒಂಥರ ಅನಿಸುತ್ತೆ, ಸಂಕಟ ಆಗುತ್ತೆ, ಹತ್ಬಿಡೋಣ ಜೋರಾಗಿ ಗೊಳು ಅಂತ. ಅಂದರೆ ಈಗ ಮತ್ತೆ 2 ಗಂಟೆವರೆಗೂ ಎದ್ದೇ ಇರ್ತೀವಾ? ಅಯ್ಯೋ 2 ಗಂಟೆವರೆಗೂ ಎದ್ದಿರ್ಬೇಕಾ? ವಿಷಯಕ್ಕೆ ನಿಜವಾಗ್ಲೂ ಹೇಳ್ಬೋದು, ಅದು ಕೇಳ್ಸಲ್ಲ ಬಂದು ಹೇಳ್ತಾರೆ. ಯಾರು ತಾಯಿ ಆಗಬೇಕು ಅಂತ ಅಂತಿದ್ದೀರಾ, ಅಥವಾ ಹೆಣ್ಮಕ್ಳು ಯಾರೇ ಇದ್ರು ಇನ್ನೂ ಮದುವೆ ಆಗಿಲ್ಲ, ಬಾಯ್ ಸಿ ಯು ಬಾಯ್ ಗಾಯ್ಸ್. ಚಿಕ್ಕು ಆ್ಯಂಡ್ ಜಾನ್ವಿ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಅಕ್ಕ ಜಾನ್ವಿ, ಇದು ಧರ್ಮಸ್ಥಳದ್ದು. ಪ್ಲೀಸ್ ವಿಲ್ ಗೋ ನೋ. ಪ್ರತೀಕ್ ಐ ಕಮ್, ಐ ಆಮ್ ಸಾರಿ ಐ ಕೇಮ್. ಏಯ್ ಮಧು ಅಸಹ್ಯ, ಹೋಗೇ ಬಿಡು. ಶಿ ನೆವರ್ ಹಗ್ ಮೀ. ಆಟೋನೇ ಹೋಗ್ಬಿಟ್ಟಿದೆ ಕಣ್ರೋ, ಬಂದ್ರಪ್ಪ, ಹೋಗ್ಬಿಟ್ಟಿದ್ದಾರೆ, ವೆಯ್ಟ್ ಮಾಡಿ. ಹಿಂಗೆ ಆಡ್ತೀರಾ ಗೊತ್ತಾ? ಫ್ರೈಡೇನೇ ಬಂದ್ಬಿಡೋದಾ? ಅಲ್ಲೇ ಇದ್ಬಿಡೋದು. ಈಗ ಎಲ್ಲಿ ಟೈಮ್ ಇಲ್ಲ, ನೆಕ್ಸ್ಟ್ ತಿಂಗಳು ಸ್ಟಾರ್ಟ್ ಆಗ್ತಿದ್ದಂಗೆ ಕತೆ ಫುಲ್ ಬ್ಯುಸಿ. ಹತ್ತತ್ತು ನೀಟಾಗಿ ಹತ್ತು, ಹೆಂಗೆ ಗಾಡಿ ಅಂದ್ಕೊಂಡಿದ್ದೆ. ಬಾಯ್. ಏನು ಮಮ್ಮಿ ಬಾಯ್ಲಿ ಇರಿ ಗೈಸ್, ಏನೋ ಒಂದು ಸೀಕ್ರೆಟ್ ಮಾತಾಡಬೇಕು. ಏನು ಯಾರೋ ಫೋನ್ ಇವಾಗ ಪ್ರತೀಕ್ ಅವ್ರು ಹೇಳ್ತಾರೆ ಗೈಸ್. ಅದ್ರದ್ದು ಏನು ಅಂದ್ಕೊಂಡಿದ್ದ ಫೀಲಲ್ಲಿ ಹೇಳ್ಬೇಕಾಗಿತ್ತು. ಏನೇ ಹೇಳ್ತೀನಿ, ಯಾರೀಗ ಮದುವೆ ಆಗಿಲ್ಲ ಹೆಣ್ಮಕ್ಳೆಲ್ಲ, ಮದುವೆ ಆಗದೇ ಇರೋ ಹೆಣ್ಮಕ್ಳೆಲ್ಲ ನೋಡ್ತಾ ಇದ್ದೀರಾ, ನಾನು ಈಗಲೇ ಸಾರಿ ಕೇಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ, ದ ಬ್ಯೂಟಿ ಅವರು ಏನು ಪಡ್ಕೊಂಬಂದಿರ್ತಾರೆ ಆಫ್ಟರ್ ಬೇಬಿ, ಖಂಡಿತ ಅದೆಲ್ಲ ಹೋಗುತ್ತೆ. ಅವ್ರಿಗಿರೋ ಒಂದು ಅವ್ರು ಮಾಡ್ತಾರಲ್ಲ ಸ್ಯಾಕ್ರಿಫೈಸೇಷನ್, ಅದು ಬೆಲ್ಲಿಗೆ ಬರ್ತಿದ್ದಂಗೆ ಮುಗೀತು, ಅಲ್ಲಿಂದ ಸ್ಟ್ರೆಚ್ ಆಗಿ ಅದನ್ನ ಕ್ಯಾರಿ ಮಾಡೋಕ್ಕೋಸ್ಕರ ಇಲ್ಲಿ ಎಲ್ಲ ತೊಗೊಂಡು ಆ ಸ್ಟ್ರಕ್ಚರ್, ಆ ಶೇಪ್ ಅಂತ ಹೇಳ್ತಿರಲ್ಲ ನಾವು ಹುಡುಗರು, ತಳುಕು ಏನು ಅಂತಾರಲ್ಲ, ಅವ್ರಿಗೋಸ್ಕರ ಎಲ್ಲನೂ ತ್ಯಾಗ ಮಾಡಿ ಅವ್ರೊಂದು ಬೇಬಿನ ಕೊಡ್ತಾರೆ. ಆ ಬೇಬಿನ ಕೊಟ್ಟಾದ್ಮೇಲೆ ಆ ನಿದ್ದೆಗಿಟ್ಟು ಹಾಳು ಮಾಡಿಕೊಂಡು ಆ ಬೇಬಿನ ಸಾಕಿ, ಅದಾದಮೇಲೆ ಬಿಡಿ, ಅದಾದಮೇಲೆ ನೆಕ್ಸ್ಟ್ ಓಕೆ, ಗಂಡು ಅದು ಮೇನು, ಅವನು ಇಲ್ಲಿಟ್ಕೊಂಡು ಹೆಣ್ಮಕ್ಳು ಇಲ್ಲಿಟ್ಕೊಂಡ್ರೆ ಗಂಡು ಮಕ್ಳು ಇಲ್ಲಿಟ್ಕೊಂಡಿರ್ತಾರೆ, ಅದೆಲ್ಲ ಓಕೆ, ಅವನು ದುಡ್ಕೊಂಡು ಸಂಪಾದನೆ ಮಾಡ್ತಾನೆ, ಮತ್ತು ಅವನ್ನೆಲ್ಲ ಫ್ಯೂಚರೆಲ್ಲ ಸಾಕಬೇಕಲ್ಲ, ಎಸ್ ಅದೆಲ್ಲ ಬಿಟ್ಟು. ಆದರೆ ಅವನೇನೇ ಸ್ಯಾಕ್ರಿಫೈಸ್ ಮಾಡ್ಬೋದು ಗುರು, ಅದಾಗುತ್ತೆ ಅದು. ಬಟ್ ಇವಳು ಲೈಫ್ ಬ್ಯೂಟಿ ಇದೆ ಗೊತ್ತಾ, ಅವಳು ಅಂದ ಚಂದನ ಝೀರೋ ಮಾಡೋಕ್ಕತ್ತೆ. ಅದನ್ನು ಅದಾಗುತ್ತೆ ಅಂತ ಗೊತ್ತಿದ್ರು ಕೂಡ ನಾನು ತಾಯಿ ಆಗಬೇಕು ಅಂತ ಮುಂದೆ ಬಂದು ತಾಯಿ ಆಗ್ತಿರಲ್ಲ, ಹ್ಯಾಟ್ಸ್ ಆಫ್. ಅದರಲ್ಲೂ ನನ್ನ ಹೆಂಡತಿಗೆ ಕಣ್ಣಿಂದ ನಾನು ಈಗೇನು ಇಷ್ಟೊಂದೆಲ್ಲ ಚೇಂಜ್ ಆಗಿದ್ದೀನಿ, ಆ್ಯಂಡ್ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಅಂದರೆ ನಾನು ಕಣ್ಣಾರ ಎಲ್ಲ ನೋಡಿದ್ದೀನಿ, ಹೆಂಗಿದ್ದವಳು ಹೆಂಗಾದ್ಲು ಅನ್ನೋ. ಅದರಲ್ಲಿ ಬೇರೆ ಈ ಒಂದಷ್ಟು ಜನ ಕಮೆಂಟ್ಸ್ಗಳು ಬೇರೆ, ಏನೋ ಹೂ ಥರ ಇದ್ಲು, ಹೂಕೋಸ್ಕರ ಆದ್ಲು, ಅದೆಲ್ಲ ಬಿಡಿ, ಒಂಥರ ಕಮೆಂಟ್ಸು. ಗುರು ಅವ್ರು ಹಂಗಿದ್ದವ್ರಲ್ಲ, ಇಂಥ ಫಿಗರ್ ನನ್ನ ಹೆಂಡ್ತಿ, ಆಯಿತಾ? ಇನ್ನೊಂದು ಅದು ಏನಕ್ಕೆ ಇರಬೇಕು ಆದ್ರೂ ಏನು ಗೊತ್ತಾ, ನಾವು ಫಿಗರು ಅಂತ ಗೊತ್ತಾಗಿಸ್ಬೇಕು ಅಂದರೆ ನೀವು ಮಕ್ಕಳು ಮಾಡ್ಕೋಬೇಕು ಗೈಸ್. ಇನ್ನೊಂದು ಹೇಳ್ತೀನಿ, ಏನು ಐಶ್ವರ್ಯ ರೈ ನಮ್ಮ ಇಂಡಿಯಾನ ಆ ಒಂದು ಬಾಲಿವುಡಲ್ಲಿ ಆಳಿದ್ರು. ಅಂದರೆ ಬಾಲಿವುಡ್ ಹೀರೋಯಿನ್ ಅಂತಂದರೆ ಫಸ್ಟ್ ಎಲ್ಲರ ಮೈಂಡಿಗೆ ಬರ್ತಿದ್ದೆ, ಈಗಲೂ ಕೂಡ ಐಶ್ವರ್ಯ ಅಂತಲೇ ಬರೋದು, ಓಕೆನಾ? ಅವರು ಹಾಲಿವುಡಲ್ಲಿ ಕೆಲಸ ಮಾಡಿ ಅಂತಂಥ ಅವಾರ್ಡ್ಗಳಾಗಿ ಮಿಸ್ ಯೂನಿವರ್ಸು, ಮಿಸ್ ಇಂಡಿಯಾ ಅಂತೆಲ್ಲ ಆಗಿ ಅಷ್ಟೆಲ್ಲ ಒಂದು 32 ವರ್ಷ ಇಂಡಸ್ಟ್ರಿನ ಆಡಿ, ಕೊನೆಗೆ ತನ್ನ ಫ್ಯಾಮಿಲಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ 2 ಮಕ್ಕಳು ಕೊಟ್ಟು, ಈಗ ಅವರು ಅಂದರೆ ಚೆಬ್ಬಿ ಆಗಿರೋದಕ್ಕೆ ಯಾವುದೋ ಒಂದು ಶೋ ಅಲ್ಲಿ, ಇದು ಒಂದು 2 ವರ್ಷದ 6 ತಿಂಗಳದ್ದು ಹಿಂದೆ ಮಾತು, ಕ್ರಿಟಿಸೈಸ್ ಮಾಡ್ತಾರೆ, ಎಲ್ಲ ರೇಗಿಸ್ತಾರೆ, ಕೆಟ್ಟದಾಗಿ ಬ್ಯಾಡ್ ಮೀಮ್ ಆಗ್ತಾರೆ. ನಾನು ಅದೆಲ್ಲ ನೋಡಿ ಇಷ್ಟು ಬೇಜಾರಾಗುತ್ತೆ ಅಂದರೆ, ಗುರು ಅವ್ರು ಅಡ್ಡಂಗಲ್ಲ, ಅಂದರೆ ಅಷ್ಟ ಒಳ್ಳೆ ಫಿಗರು, ಹಿಂಗೆ ತಾಯಿ ಆಗ್ತಿದ್ದಂಗೆ ಚೇಂಜ್ ಆದರು. ಅದಕ್ಕೋಸ್ಕರ ಅಂತ ಕೆಟ್ಟದಾಗಿ ಹೇಳೋ ಸಮಾಜ, ಅಂದರೆ ನೀನು ರೂಪಾಯೆಲ್ಲ ಹೊರಟೋಯ್ತು ಹಾಗೆ ಹೇಗೆ ಅಂತ, ಅದೆಲ್ಲ ನೋಡಿ ಬೇಜಾರಾಗುತ್ತೆ ಗುರು. ಒಂದು ಬೆಲೆ ಇಲ್ವಾ? ನನಗೆ ಇದೆಲ್ಲ ನೋಡಿದರೆ ನನಗೆ ಓಕೆ, ದೊಡ್ಡವರು ಹೇಳೋದು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡಬೇಕು, ಆ್ಯಂಡ್ ಅವ್ರನ್ನ ದೇವ್ರ ಥರ ಕಾಣಬೇಕು ಹಾಗೆ ಇದೆಲ್ಲ. ಯಾಕಂದರೆ ಈ ಥರ
ಕೀಳ್ ಪೀಪಲ್ ಇರ್ತಾರೆ ಗೊತ್ತಾ, ಅವರಿಂದ ಸಂರಕ್ಷಣೆ ಮಾಡೋಕ್ಕೆ ಈ ಕವಿಗಳು ಅವರೆಲ್ಲರೂ ಹೇಳ್ತಾ ಹೋದ್ರು. ಅಂದರೆ ಭೂಮಿ ತಾಯಿನ ತಾಯಿಗೆ ಹೋಲಿಸೋದು, ಭಾರತಾಂಬೆನ ತಾಯಿಗೆ ಹೋಲಿಸೋದು, ಇದೆಲ್ಲನೂ ಬಂದು ಈ ಜನಗಳಿಂದ ರಕ್ಷಣೆ ಮಾಡೋಕ್ಕೋಸ್ಕರ ಇದನ್ನೆಲ್ಲ ಹೈಲೈಟ್ ಮಾಡಿ 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 ಹೇಳ್ತೀನಿ ಅಂತ ನನಗೆ ರಿಯಲೈಸ್ ಆಗ್ತಾನೇ ಬರ್ತಾ ಇದೀವಲ್ಲ. ಸೊ ಗೈಸ್, ನನ್ನ ಒಂದು ಫ್ಯಾಮಿಲಿ ಯಾರು ಇರ್ತಾರೆ ಈ ಒಂದು ಥಾಟ್ಸ್ಗಳನ್ನ ನಂಗೆ ಗೊತ್ತು ನೀವು ಯಾವಾಗಲೂ ನನ್ನ ಹೊಗಳ್ತಾ ಇರ್ತೀರಾ ಅಂತ, ಈ ಥಾಟ್ಸ್ಗಳ ಬಗ್ಗೆ ಎಲ್ಲ ಶೇರ್ ಮಾಡ್ಬೇಕಾದ್ರೆ. ಆ್ಯಂಡ್ ಇದನ್ನು ಪ್ಲೀಸ್ ಇಲ್ಲ ನೀವೇನಾದರೂ ಇಲ್ಲ ನೀವು ಅಂದರೆ ಹೆಣ್ಮಕ್ಳನ್ನ ಕ್ರಿಟಿಸೈಸ್ ಮಾಡೋರು ಹಾಗೆ ಇನ್ನೂ ಸ್ವಲ್ಪ ಇದ್ದೇ ಇದ್ದರೆ ನಿಮಗೂ ಅರಿವು ಆಗೇ ಆಗುತ್ತೆ. ಒಂದು ಯೋಚನೆ ಮಾಡಿ ನಿಮ್ಮ ತಾಯಿ, ಆಮೇಲೆ ನಿಮ್ಮ ಹೆಂಡತಿ ಗೊತ್ತಾಗುತ್ತೆ ನಿಮ್ಮ ಮದುವೆ ಆಗಿಲ್ಲ ಅಂತಂದರೆ ಅಷ್ಟು ಯೋಚನೆ ಮಾಡಿ. ಯಾಕಂದರೆ ಈಗ ಆ ಥರ ಯೋಚನೆ ಮಾಡಿರೋರು ಮದುವೆ ಆಗಿರಲ್ಲ, ಈ ಥರ ಅನುಭವ ಆಗಿಲ್ದಿರೋರು ಈ ಥರ ಯೋಚನೆ ಮಾಡಿರ್ತೀರ. ಓಕೆ, ಇದು ಇವಾಗ ನೀವೆಲ್ಲ ಇದನ್ನೆಲ್ಲ ಹೇಳಿದ್ರಲ್ಲ, ಇದೆಲ್ಲ ರಿಯಲೈಸ್ ಆಗೋದಕ್ಕೆ ನಿಮ್ಗೆ ಎಷ್ಟು ವರ್ಷ ಬೇಕಾಯಿತು? 30 ಇಯರ್ಸ್ ಬೇಕಾಯ್ತಾ? 29 ಸಾರಿ 20. ಅದಕ್ಕೆ ಮುಂಚೆ ಹೆಂಗೆ ಫೀಲ್ ಆಗ್ತಿತ್ತು, ಇವಾಗ ಹೆಂಗೆ ಫೀಲ್ ಆಗ್ತಿದೆ ಅಂತ. ಅಂದರೆ ಎವ್ರಿ ಮೆನ್ ವಿಲ್ ಗೋ ಥ್ರೂ ದಿಸ್. ಓಕೆ ನನಗೆ ಇದೆಲ್ಲ ರಿಯಲೈಸ್ ಆಗೋಕ್ಕಿಂತ ಮುಂಚೆ ಅವ್ರವ್ರ ಕರ್ತವ್ಯ ಅವ್ರವ್ರು ಮಾಡ್ತಾರೋ ಗುರು, ಅದಲ್ಲೇನಿದೆ ಆ ಮೈಂಡ್ಸೆಟ್ಟು. ಗುರು ಅವಳು ಹೆಣ್ಣು ಅಂತ ಕೆತ್ತಿಸ್ಕೊಂಬಂದವಳು ಅವಳು ಹೆಣ್ಣೆ, ಅವ್ಳಿಗೆ ರೆಸ್ಪೆಕ್ಟ್ ಸಿಗುತ್ತೆ ಆಯಿತಾ. ಅವಳು ಇರಬೇಕು ಹೇಳ್ತಾಳೆ, ಅವ್ಳು ಇರೋದೇ ಇರೋಕ್ಕೆ, ಇವನು ಇರೋದೇ ಉಡ್ಸೋಕ್ಕೆ, ಇವನು ಇರೋದೇ ಸಾಕಕ್ಕೆ, ಇವನ ಕಷ್ಟ ಇವನಿಗೆ, ಅವಳು ಕಷ್ಟ ಅವಳಿಗೆ ಅಂತ. ಅವಳು ಏನಾದರೂ ಪೇಯ್ನು ಅದು ಅಂದರೆ ನಮಗಿಲ್ವ ಪೇಯ್ನು ಹಂಗೆ ಯೋಚನೆ ಮಾಡ್ತಾಯಿದ್ದೆ. ಅದೆಲ್ಲ ಬಿಟ್ಟು ಇವತ್ತಿನ ವೀಕೆಂಡ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗೀತು. ಲಾಟ್ಸ್ ಆಫ್ ಡಿಸ್ಕಷನ್, ಅದು ಇದು ಕಮ್ಯುನಿಕೇಷನ್ಸ್ ಆ ಥರ ನಡೀತು. ಸೊ ನಾಳೆ ಸೂಪರ್ ಡೂಪರ್ ಆಗಿ ಮತ್ತೆ ಸಿಗೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿ ಯು ಆಲ್ ಅಗೇನ್. ಲವ್ ಯು. ಬಾಯ್.